ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈಶ್ವರಪ್ಪನವರಿಗೆ ಟಿಕೆಟ್ ಮಿಸ್ ಆಗಿತ್ತು. ಹಿರಿತನಕ್ಕೆ ಏನೋ ಕಾರಣ ಕೊಟ್ಬಿಟ್ಟು ಅವರಿಗೆ ಟಿಕೆಟ್ ಮಿಸ್ ಆಗಿತ್ತು. ಆದರೂ ಪಕ್ಷಕ್ಕೆ ನಿಷ್ಠೆ ತೋರಿಸಿದ್ರು ಈಶ್ವರಪ್ಪ. ಈಗ ಪುತ್ರನ ಟಿಕೆಟ್ ವಿಚಾರದಲ್ಲಿ ಈಶ್ವರಪ್ಪನವ್ರಿಗೆ ಅದೇ ನಿಷ್ಠೆ ಇರುತ್ತಾ ಅನ್ನೋದೇ ಪ್ರಶ್ನೆ. ಕಾಂತೇಶ್ ಜೊತೆ ದಿಢೀರ್ ರೇಸ್ಗೆ ಬಂದಿದ್ದಾರೆ ಈಗ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ. ಈಶ್ವರಪ್ಪ ಜೊತೆ ಬೊಮ್ಮಾಯಿ ರಾಜಿ ಸಂಧಾನ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಅಮಿತ್ ಶಾ ಮುಂದೆ ಚರ್ಚೆ ನಡೆಸುವಾಗ ಕೆಲವರಿಂದ ಬೊಮ್ಮಾಯಿ ಪರ ಬ್ಯಾಟಿಂಗ್ ಆಗಿದೆ. ಇದರಿಂದ ಅಸಮಾಧಾನಗೊಂಡಿದ್ದಾರೆ ಈಶ್ವರಪ್ಪ. ಹೈಕಮಾಂಡ್ ನಡಿಗೆ ಬಗ್ಗೆ ಈಗ ಚಿತ್ತ ಏನು ಮಾಡುತ್ತೆ ಅಂತ. ಕಾಂತೇಶ್ ಪಕ್ಷೇತರರಾಗಿ ಸ್ಪರ್ಧಿಸಬೇಕು ಅಂತ ಈಶ್ವರಪ್ಪ ಬೆಂಬಲಿಗರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಹಾವೇರಿಯಲ್ಲಿ ಪುತ್ರನ ಜೊತೆ 2-3 ಸಲ ಕಾರ್ಯಕ್ರಮವನ್ನು ಮಾಡಿದರು ಈಶ್ವರಪ್ಪ. ಆಮೇಲೆ ಈಶ್ವರಪ್ಪ ಕಳೆದ ಬಾರಿ ಒಪ್ಕೊಳ್ಳೋದಕ್ಕೂ ಇದೇ ಕಾರಣ ಅಂತ ಹೇಳಲಾಗ್ತಾ ಇತ್ತು. ತಮ್ಮದೇನೋ ವಯಸ್ಸಾಯಿತು, ತಮ್ಮ ಮಗನಿಗೊಂದು ರಾಜಕೀಯ ಭವಿಷ್ಯ ಕಲ್ಪಿಸಬೇಕು ಅಂತ ಅವ್ರಿಗೂ ಆಸೆ ಇದೆ. ಈಗೇನಾದ್ರು ಟಿಕೆಟ್ ಮಿಸ್ ಆದರೆ ಏನು ಗತಿ, ಏನು ಮಾಡ್ಬೋದು ಈಶ್ವರಪ್ಪ ಅನ್ನೋದೇ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡೆಯೋಣ. ರವೀಶ್, ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಈಶ್ವರಪ್ಪನವ್ರು ನಡ್ಕೊಂಡ ರೀತಿ ನೋಡಿ, ಕಂಪೇರ್ ಮಾಡ್ಬೋದು. ಜಗದೀಶ್ ಶೆಟ್ಟರ್ ನಡ್ಕೊಂಡ ರೀತಿ ಹೆಂಗಿತ್ತು, ಈಶ್ವರಪ್ಪ ನಡ್ಕೊಂಡ ರೀತಿ ಹೆಂಗಿತ್ತು ಅಂತ. ಯಾತಕ್ಕೋಸ್ಕರ ಅಂದರೆ ಮುಂದೊಂದು ದಿನ ಮಗನ ಭವಿಷ್ಯಕ್ಕೆ ಅನುಕೂಲ ಆಗಲಿ ಅಂತ. ಒಂದು ವೇಳೆ ಈಗ ಟಿಕೆಟ್ ಮಿಸ್ ಆದರೆ ಈಶ್ವರಪ್ಪನವರ ಮುಂದಿನ ನಡೆ ಹೇಗಿರಬಹುದು, ಏನು ಮಾಡಬಹುದು ಅಂತ. ಅರವಿಂದ್, ಖಂಡಿತವಾಗಿಯೂ ಕೂಡ. ಯಾಕೆಂದರೆ ಈಶ್ವರಪ್ಪ ಮತ್ತು ರಾಮದಾಸ್ ಅವರ ವಿಚಾರ ಬಂದಂಥ ಸಂದರ್ಭದಲ್ಲಿ ಇಬ್ಬರೂ ಕೂಡ ಒಂದು ರೀತಿಯಲ್ಲಿ ಪಕ್ಷನಿಷ್ಠರಾಗಿ ಹೈಕಮಾಂಡ್ ಕೊಟ್ಟಂಥ ತೀರ್ಮಾನಕ್ಕೆ ಒಪ್ಕೊಂಡು ಅವರಿಬ್ಬರು ಕೂಡ ಕೆಲಸ ಮಾಡಿದರು. ಆದರೆ ಈಗ ಅದೇ ರೀತಿಯ ಪರಿಸ್ಥಿತಿ ಇರುತ್ತಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಯಾಕೆಂದರೆ ಈಶ್ವರಪ್ಪನವರು ಮೊನ್ನೆ ರಾತ್ರಿ ಒಂದು ಮಾತನ್ನು ಹೇಳಿದ್ದಾರೆ. ಅಂದರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದಕ್ಕೂ ಕೂಡ ಒಂದು ರೀತಿಯಲ್ಲಿ ಒತ್ತಡಗಳು ಕೇಳಿ ಬರ್ತಾ ಇದೆ. ಟಿಕೆಟ್ ಇಲ್ಲ ಅಂದಾಗ ಆ ತೀರ್ಮಾನದ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಈಗ ಸದ್ಯಕ್ಕೆ ಟಿಕೆಟ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಕೂಡ ನನ್ನನ್ನು ಭೇಟಿಯಾಗಿದ್ರು ಅಂತ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ. ಇಷ್ಟು ದಿನಗಳ ಕಾಲ ಎಲ್ಲ ಈಶ್ವರಪ್ಪನವರು ಪಕ್ಷನಿಷ್ಠೆ ಬಗ್ಗೆ, ಶಿಸ್ತಿನ ಸಿಪಾಯಿ, ಈ ರೀತಿಯ ಮಾತುಗಳನ್ನು ಆಡ್ತಾ ಇದ್ರು. ಆದರೆ ಪಕ್ಷೇತರರ ಒತ್ತಡದ ಬಗ್ಗೆ ಆ ನಂತರ ಯೋಚನೆ ಮಾಡೋಣ ಅಂತ ಈಶ್ವರಪ್ಪನವರ ಒಂದು ಸಂದೇಶ ಏನಿದೆ, ಇದು ಎಲ್ಲ ಒಂದು ಕಡೆ ಮನಸ್ಸಿಗೆ ನೋವಾಗಿದೆ, ನಂಗೆ ಅಸಮಾಧಾನ ಇದೆ ಅನ್ನೋದನ್ನು ಕೂಡ ಒಂದು ರೀತಿಯಲ್ಲಿ ತೋರ್ಪಡಿಸೋದಕ್ಕೆ ಅದು ರವಾನೆ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಹೈಕಮಾಂಡ್ ಆ ಒಂದು ಹಾವೇರಿ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ತುಲನೆ ಮಾಡಿ ಒಂದು ರೀತಿಯಲ್ಲಿ ಆ ಒಂದು ಕ್ಷೇತ್ರಕ್ಕೆ ಕುರುಬ ಸಮುದಾಯದ ಅಭ್ಯರ್ಥಿಯನ್ನೇ ಹಾಕಬೇಕು ಅಥವಾ ಲಿಂಗಾಯತ ಸಮುದಾಯದ ಅಭ್ಯರ್ಥಿಯನ್ನು ಹಾಕಬೇಕು ಅನ್ನೋ ಆಧಾರದ ಮೇಲೆ ಟಿಕೆಟ್ ಡಿಸೈಡ್ ಆಗುತ್ತೆ. ಒಂದು ವೇಳೆ ಈಗಾಗಲೇ ಕಾಂಗ್ರೆಸ್ ಲಿಂಗಾಯತ ಸಮುದಾಯದ ಅಭ್ಯರ್ಥಿನ ಹಾಕಿರೋ ಕಾರಣಕ್ಕೋಸ್ಕರವಾಗಿ ಅದನ್ನು ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಮತ್ತೆ ಫ್ರೆಶ್ ಸರ್ವೆ ರಿಪೋರ್ಟ್ನಲ್ಲಿ ಏನು ಬರುತ್ತೆ ಅದರ ಆಧಾರದ ಮೇಲೆ ಅಭ್ಯರ್ಥಿಯನ್ನು ಕೂಡ ಅಲ್ಲಿ ಫಿಕ್ಸ್ ಮಾಡುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ಹೆಸರನ್ನು ಕೂಡ ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿರ್ತಕ್ಕಂಥದ್ದು. ಸ್ವತಃ ಅಮಿತ್ ಶಾ ಅವರ ಮುಂದೆ ಬಸವರಾಜ ಬೊಮ್ಮಾಯಿ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಅಂದ್ರೆ ನಾನು ಸ್ಪರ್ಧೆ ಮಾಡೋದಕ್ಕೆ ರೆಡಿ ಇದ್ದೇನೆ, ಆದರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ. ಈ ಹಿನ್ನೆಲೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಆಟೋಮೆಟಿಕ್ ಆಗಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಕಾಂತೇಶ್ ಅವರಿಗೆ ಒಂದು ರೀತಿಯಲ್ಲಿ ಟಿಕೆಟ್ ಅನುಮಾನ ಅಂತ ಕೂಡ ಹೇಳಲಾಗ್ತಿದೆ. ಅಂತಿಮವಾಗಿ ಯಾವ ರೀತಿ ಅದನ್ನ ಕ್ಲಿಯರ್ ಮಾಡ್ತಾರೆ ಕಾದ್ ನೋಡ್ಬೇಕು. ಹಾಗೆ ಸಂಪರ್ಕದಲ್ಲಿ ರವೀಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಇಷ್ಟೆಲ್ಲ ಬಿಜೆಪಿಯ ವಿಚಾರಗಳಾದರೆ ಇನ್ನು ಕಾಂಗ್ರೆಸ್ನ ರಾಜಕೀಯ ನಡೆ ಏನು ಅಂತಕ್ಕಂಥದ್ದು ಇನ್ನಷ್ಟು ಮುಖ್ಯವಾಗಿರ್ತಕ್ಕಂಥ ವಿಚಾರ.